ಬಿಎಸ್ಎಫ್ ಜವಾನ ಪಿಕೆ ಶಾಗೆ ಪಾಕಿಸ್ತಾನ ಕಿರುಕುಳ ಆರೋಪ. ಬಿಎಸ್ಎಫ್ ಜವಾನನಿಗೆ ಪಾಕ್ ಅಧಿಕಾರಿಗಳು ನಿಂದನೆ. ನಿದ್ರೆ ಮಾಡೋಕೆ ಬಿಟ್ಟಿಲ್ಲ ಅಂತೆ ಪಾಕ್ ಅಧಿಕಾರಿಗಳು. ಕಣ್ಣಿಗೆ ಬಟ್ಟೆ ಕಟ್ಟಿ ಬ್ರಷ್ ಮಾಡೋಕೆ ಬಿಟ್ಟಿಲ್ವಂತೆ ಅಧಿಕಾರಿಗಳು. ಪಂಜಾಬ್ ಗಡಿಯಲ್ಲಿ ಪಿಕೆ ಶಾ ಅವರನ್ನ ಬಂಧಿಸಿತ್ತು ಪಾಕ್ ಸೇನೆ. ಅಚಾನಕ್ಕಾಗಿ ಗಡಿ ದಾಟಿದ್ದ ವೇಳೆ ಬಂಧಿಸಿತ್ತು ಪಾಕ್ ಸೇನೆ. ನಿನ್ನೆ ಬೆಳಗ್ಗೆ ಬಿಡುಗಡೆ ಕೂಡ ಮಾಡಿತ್ತು ಪಾಕಿಸ್ತಾನ. ಬಟ್ ಅವರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಚೋದಕ್ಕೂ ಬಿಟ್ಟಿಲ್ಲ, ನಿದ್ರೆ ಮಾಡೋದಕ್ಕೂ ಬಿಟ್ಟಿಲ್ಲ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ರು, ಬ್ರಷ್ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ ಅನ್ನೋದನ್ನು ಈಗ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಟಾರ್ಚರನ್ನು ಮಾಡಲಾಗಿದೆ ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ಮಿಸ್ ಆಗಿ ಗಡಿಯನ್ನು ದಾಟಿದ್ರು, ಅವ್ರನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆನಂತರ ಮಾತುಕತೆ ನಡೆದಿತ್ತು. ಪಿಕೆ ಶಾ ಅವರನ್ನು ಬಿಡಲೇಬೇಕು ಅನ್ನುವಂಥ ಆಗ್ರಹ ಭಾರತ ಮಾಡಿತ್ತು. ಅದಾದಮೇಲೆ ನಿನ್ನೆ ಬಿಟ್ಟಿದ್ರು. ಬಟ್ ಪಾಕಿಸ್ತಾನ ಇವರನ್ನು ನಡೆಸಿಕೊಂಡಂಥ ರೀತಿ ಇದೆಯಲ್ಲ, ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಬಹಳ ಹಿಂಸೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ಇವರನ್ನು ವಶಕ್ಕೆ ಪಡೆದ ದಿನದಿಂದಲೂ ಕೂಡ ನಿದ್ರೆಯನ್ನೂ ಮಾಡೋದಕ್ಕೆ ಬಿಡದೆ ಇವರನ್ನು ನಿಂದಿಸಿದ್ದಾರೆ ಪಾಕ್ನ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವರು ದೇಶ ಸೇವೆ ಮಾಡುವವರು, ಇವರಿಗೆ ಈ ರೀತಿಯಾಗಿ ನಡೆಸ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಪಾಕಿಸ್ತಾನ ಎಷ್ಟೇ ಆದರೂ ತನ್ನ ಬುದ್ಧಿನ ಮಾತ್ರ ಬಿಡಲ್ಲ ಅನ್ನುವಂಥ ಹಿಡಿಶಾಪವನ್ನು ಈಗ ಹಾಕಲಾಗ್ತಾ ಇದೆ. ನೋಡಿ, ಅವತ್ತು ಮಿಸ್ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಿಸ್ ಆಗಿ ಪಾಕಿಸ್ತಾನದ ಗಡಿ ರೇಖೆ ದಾಟಿ ಹೋಗ್ಬಿಟ್ಟಿದ್ರು. ಅವತ್ತು ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದಾದ ನಂತರ ಪಾಕಿಸ್ತಾನ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡುತ್ತೆ, ಇವರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ. ಆ ವಿಡಿಯೋವು ಕೂಡ ಇವರಿಗೆ ಟಾರ್ಚರ್ ಮಾಡೋ ರೀತಿಯಲ್ಲಿಯೇ ಇತ್ತು. ಬಟ್ ಅದಾದ ನಂತರ ಮಾತುಕತೆ ನಡೆಯುತ್ತೆ. ನಮ್ಮ ಯೋಧನನ್ನು ಬಿಡಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗಿತ್ತು. ಅದರಂತೆಯೇ ನಿನ್ನೆ ಪಿಕೆ ಶಾ ಅವರನ್ನು ಬಿಟ್ಟಿದ್ದಾರೆ. ಆದರೆ ಇವರಿಗೆ ಟಾರ್ಚರನ್ನು ಮಾಡಿದ್ದಾರೆ ಪಾಕಿಸ್ತಾನದ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇರೋದು. ನಿದ್ರೆ ಮಾಡೋದಕ್ಕೂ ಬಿಟ್ಟಿಲ್ಲ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ರು, ಬ್ರಷ್ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ ಮತ್ತು ನಿಂದನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾಗಿದೆ. ಇದು ಪಾಕಿಸ್ತಾನದ ಅಧಿಕಾರಿಗಳು ದರ್ಪ ತೋರಿರೋದು. ಯಾವ ರೀತಿಯಾಗಿ ದರ್ಪ ತೋರಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ. ನನಗಲ್ಲಿ ಯಾವ ರೀತಿಯಾಗಿ ನೋಡಿಕೊಂಡ್ರು, ಏನಾಯಿತು, ಯಾವ ಥರ ಟಾರ್ಚರ್ ಮಾಡಿದ್ರು ಅನ್ನೋದನ್ನು ತಿಳಿಸಿದ್ದಾರೆ. ಬಿಎಸ್ಎಫ್ ಜವಾನನಿಗೆ ಪಾಕ್ ಅಧಿಕಾರಿಗಳು ಇಲ್ಲಿ ಟಾರ್ಚರ್ ಮಾಡಿರುವಂಥ ವಿಚಾರವನ್ನು ಈಗ ತಿಳಿಸಿರೋದು. ಭಾರತೀಯ ಸೇನೆಯ ರಹಸ್ಯ ತಿಳಿಯೋದಕ್ಕೆ ಪಾಕ್ ಪ್ರಯತ್ನ ಪಡ್ತಾ ಇದೆ. ಪಿಕೆ ಶಾ ಬಳಿ ಮಾಹಿತಿ ಪಡೆಯೋದಕ್ಕೆ ಪಾಕ್ ಅಧಿಕಾರಿಗಳು ಯತ್ನಿಸಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಪಿಕೆ ಶಾ ಅವರನ್ನ ಕರೆದೊಯ್ದಿದ್ದ ಸೇನೆ, ಆದರೆ ಯಾವುದೇ ಮಾಹಿತಿಯನ್ನ ಬಿಟ್ಟು ಕೊಟ್ಟಿಲ್ಲ ಪಿಕೆ ಶಾ. ಭಾರತೀಯ ಸೇನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಪಾಕಿಸ್ತಾನದವರು. ಭಾರತೀಯ ಸೇನೆಯ ರಹಸ್ಯ ಏನು, ಯಾಕಂದ್ರೆ ಸರಿಯಾಗಿ ಉತ್ತರವನ್ನ ಕೊಟ್ಟಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಿಕೆ ಶಾ ಅವರನ್ನು ನಿಂದಿಸಿರುವಂಥದ್ದು, ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿರೋದು, ಈ ಥರದ್ದೆಲ್ಲವನ್ನ ಮಾಡಲಾಗಿದೆ. ಆದರೆ ಪಿಕೆ ಶಾ ಅವರು ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ದೇಶದ ಭದ್ರತೆ, ದೇಶದ ರಕ್ಷಣೆಯ ವಿಚಾರದಲ್ಲಿ ರಾಜಿ ಅನ್ನೋದು ಇಲ್ಲವೇ ಇಲ್ಲ, ಬಿಲ್ಕುಲ್ ರಾಜಿ ಆಗೋದೇ ಇಲ್ಲ. ಸೊ ಹಾಗಾಗಿ ಯಾವುದೇ ವಿಚಾರವನ್ನು ಕೂಡ ಅವರು ತಿಳಿಸಿಲ್ಲ.
ಯಾಕಂದರೆ ಈಗಾಗಲೇ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಮುಂದುವರೆದ ದೇಶಗಳು ಅಂತ ಹೆಸರು ಮಾಡ್ಕೊಂಡಿರುವಂಥ ದೇಶಗಳು ಕೂಡ ಭಾರತೀಯ ಸೇನೆಯ ಸಾಮರ್ಥ್ಯ ಏನಿರಬಹುದು ಅಂತ ಹುಡುಕ್ತಾ ಇದ್ದಾರೆ. शुरू दिन से तो चेयरमैन सर लगे हुए हैं, हमारे यहाँ के जो चेयरमैन सर है फर्स्ट, उसके बाद कल्याण सर आए थे। लास्ट में मुझे दीदी से कांटेक्ट हुआ मेरा, मैं बहुत रिक्वेस्ट की थी कि मुझे दीदी से, हमारी जो सीएम दीदी हैं उनसे मिलना। नो डाउट उन्होंने 3 दिन मुझसे कंटिन्यू फोन पे बात किया और चौथा दिन हस्बैंड मेरे इंडिया आ गया है। तो देखिए इस बिना सपोर्ट का कुछ नहीं होती, पूरी देश मेरे लिए लड़ रही थी, पूरी देश मेरे लिए खड़ी थी। और खासकर हमारे जो लोकल के जो है चेयरमैन सर कल्याण दा और भी बहुत लोग आए थे, सबको मैं हाथ जोड़ के धन्यवाद देना चाहती हूँ। शुरू दिन से तो चेयरमैन सर लगे हुए हैं, हमारे यहाँ के जो चेयरमैन सर है फर्स्ट, उसके बाद कल्याण सर आए थे। लास्ट में मुझे दीदी से कांटेक्ट हुआ मेरा, मैं बहुत रिक्वेस्ट की थी कि मुझे दीदी से, हमारी जो सीएम दीदी हैं उनसे मिलना। नो डाउट उन्होंने 3 दिन मुझसे कंटिन्यू फोन पे बात किया और चौथा दिन हस्बैंड मेरे इंडिया आ गया है। तो देखिए इस बिना सपोर्ट का कुछ नहीं होती, पूरी देश मेरे लिए लड़ रही थी, पूरी देश मेरे लिए खड़ी थी। और खासकर हमारे जो लोकल के जो है चेयरमैन सर कल्याण दा और भी बहुत लोग आए थे, सबको मैं हाथ जोड़ के धन्यवाद देना चाहती हूँ।